ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ನಟ ದರ್ಶನ್ ಸೈಲೆಂಟ್ ಆಗಿದ್ದಾರೆ ಎನ್ನಲಾಗ್ತಿದೆ. ಸರಿಯಾಗಿ ಊಟ ಕೂಡ ಮಾಡದೆ ದರ್ಶನ್ ಮೌನಕ್ಕೆ ಜಾರಿದ್ದಾರಂತೆ. ಅದಕ್ಕೆ ಕಾರಣ ಏನು ಗೊತ್ತಾ? ನಾವು ಹೇಳ್ತೀವಿ ಕೇಳಿ. ಸತತ ಕಾನೂನು ಹೋರಾಟದಲ್ಲಿ ಹಿನ್ನಡೆ ಅನುಭವಿಸಿದ ಹಿನ್ನೆಲೆಯಲ್ಲಿ ದರ್ಶನ್ ಮೌನಕ್ಕೆ ಜಾರಿದ್ದಾರಂತೆ. ಜೈಲಿನ ನಿಯಮಗಳ ಪ್ರಕಾರವೇ ಎಲ್ಲವೂ ನಡೆಯುತ್ತಿದೆ. ತಮಗೆ ಬೇಕಾದ ಯಾವುದೇ ಸವಲತ್ತು ಪಡೆಯುವಲ್ಲಿ ದರ್ಶನ್ ವಿಫಲರಾಗಿದ್ದಾರೆ. ಹೀಗಾಗಿ ಸೆಲ್ನಲ್ಲಿ ತಮ್ಮ ಗ್ಯಾಂಗ್ ಜೊತೆ ತಟಸ್ಥರಾಗಿದ್ದಾರೆ. ಜೈಲಿನ ಮ್ಯಾನ್ಯುಯಲ್ ಪ್ರಕಾರವೇ ವಾಸ್ತವ್ಯ ಕೂಡ ನೀಡಲಾಗಿದೆ. ಊಟಕ್ಕಿಂತ ಹೆಚ್ಚು ಹಣ್ಣು, ಡ್ರೈ ಫ್ರೂಟ್ಸನ್ನು ಬಳಕೆ ಮಾಡುತ್ತಿದ್ದು, ಕ್ವಾರಂಟೈನ್ ಸೆಲ್ಲಲ್ಲಿರುವ ನಟ ದರ್ಶನ್ ಅವರು ಇರುವ ಸೆಲ್ ಸುತ್ತ ಸಂಪೂರ್ಣ ಮೆಸ್ ಅಳವಡಿಕೆ ಮಾಡಲಾಗಿದೆ. ದರ್ಶನ್ ಈ ಹಿಂದೆಯೇ ಮೆಸ್ ಅಳವಡಿಕೆ ಮಾಡಿದ್ದ ಸೆಲ್ನಲ್ಲಿದ್ದರು. ಹಾಗಾಗಿ ದರ್ಶನ್ ಅವರನ್ನು ಯಾರೂ ಕೂಡ ಭೇಟಿಯಾಗಲು ಅವಕಾಶ ಇಲ್ಲ, ನೋಡೋದಕ್ಕೂ ಅವಕಾಶ ಇಲ್ಲ. ದರ್ಶನ್ ಅವರನ್ನು ಬಿಡುವ ಸಮಯದಲ್ಲಿ ಅಧಿಕಾರಿಗಳು ಬೇರೆ ಯಾರನ್ನೂ ಕೂಡ ಹೊರಗೆ ಬಿಡುವುದಿಲ್ಲ ಎನ್ನಲಾಗ್ತಿದೆ. ಅಭಿಮಾನಿಗಳ ಪಾಲಿನ ಡಿ ಬಾಸ್ 2ನೇ ಬಾರಿ ಜೈಲು ಸೇರಿ ಬಹುತೇಕ 8 ತಿಂಗಳು ಕಳೆಯುತ್ತಿದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ A2 ಆಗಿರುವ ನಟ ದರ್ಶನ್ 1 ವರ್ಷ ಜೈಲು ಶಿಕ್ಷೆ ಅನುಭವಿಸಿದ್ದಾರೆ. ಅಂದರೆ ಮೊದಲ ಬಾರಿ 2024 ಜೂನ್ 11ರಂದು ಮೈಸೂರಿನಲ್ಲಿ ಬಂಧನಕ್ಕೆ ಒಳಗಾಗಿದ್ದರು. 2024 ಅಕ್ಟೋಬರ್ 30ರ ತನಕ ಅಂದರೆ 131 ದಿನಗಳ ಕಾಲ ಜೈಲು ವಾಸ ಅನುಭವಿಸಿದರು. ಇದಾದ ಬಳಿಕ ದರ್ಶನ್ ಸೇರಿ ಉಳಿದ ಎಲ್ಲ ಆರೋಪಿಗಳು ಜಾಮೀನು ಪಡೆದು ಹೊರಬಂದಿದ್ದರು. ಆ ಬಳಿಕ ಸರ್ಕಾರದ ಮಟ್ಟದಲ್ಲಿ ಚರ್ಚೆ ಮಾಡಿದ ಪೊಲೀಸರು ಗೃಹ ಇಲಾಖೆಯ ಅನುಮತಿ ಪಡೆದು ಸುಪ್ರೀಂನಲ್ಲಿ ಕೆಳ ನ್ಯಾಯಾಲಯ ನೀಡಿದ ಜಾಮೀನು ರದ್ದು ಮಾಡುವಂತೆ ಸೂಕ್ತ ಸಾಕ್ಷ್ಯಾಧಾರಗಳನ್ನು ನ್ಯಾಯಾಲಯಕ್ಕೆ ಸಲ್ಲಿಕೆ ಮಾಡಿದರು. ಮೊದಲ ಬಾರಿ ಮತ್ತು 2ನೇ ಬಾರಿ ಬಂಧನವಾಗಿದ್ದು ಸೇರಿ ಆಲ್ಮೋಸ್ಟ್ 1 ವರ್ಷ ಅಂದರೆ 365 ದಿನಗಳನ್ನು ಕಳೆದಿದ್ದಾರೆ. ಆದರೆ ಹೊರಗಿರುವ ಅಭಿಮಾನಿಗಳಿಗೆ ತಮ್ಮ ಡಿ ಬಾಸ್ನ ಬಗೆಗಿನ ಕ್ರೇಜ್ ಮಾತ್ರ ಸ್ವಲ್ಪವೂ ಕಡಿಮೆ ಆಗಿಲ್ಲ. ನಮ್ಮ ಬಾಸ್ ಎಲ್ಲಿದ್ದರೂ ಬಾಸ್ ಆದಷ್ಟು ಬೇಗ ಜೈಲಿನಿಂದ ಬಂದು ಮತ್ತೆ ಬಾಕ್ಸ್ ಆಫೀಸ್ ಸುಲ್ತಾನ ಆಗ್ತಾರೆ ಅಂತ ನಿರೀಕ್ಷೆಯಲ್ಲಿದ್ದಾರೆ. ಮತ್ತೊಂದು ಕಡೆ ನಟ ದರ್ಶನ್ ಅವರ ಕುಟುಂಬ ಕೂಡ ಬಿಡುಗಡೆಗಾಗಿ ಕಾನೂನು ಹೋರಾಟದ ಜೊತೆ ದೇವರ ಮೊರೆ ಹೋಗ್ತಿದ್ದಾರೆ. ಈ ಎಲ್ಲ ಘಟನೆಗಳ ನಂತರ ಮುಂದೇನಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕಿದೆ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.